ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿನೂ ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬಂದುಬಿಟ್ಟು ಹೊಸ್ಗೆ ತಗೊಂಡು ಹೋಗ್ತಾ ಇದ್ದೀವಿ. ಈಗ ತಾನೇ ಎಲ್ಲರೂ ಟ್ರ್ಯಾಕ್ಟರ್ ಹತ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ನಮ್ಮ ಫ್ಯಾಮಿಲಿಯವರೇನೆ, ಬೇರೆ ಯಾರೂ ಇಲ್ಲ. ಮಾವನ ಸೊಸೆಯರು, ಅಕ್ಕ ತಂಗಿರು, ಅಣ್ಣ ತಮ್ಮಗಳು, ಹೆಂಡ್ತಿರು ಮತ್ತು ನಮ್ಮ ಅಜ್ಜಿ, ನಾನು ನಮ್ಮ ಮನೆಯಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ನಮ್ಮವರೇ. ಇನ್ನೂ ಒಂದು ದೇವಸ್ಥಾನದ ಹತ್ರ ಬಂದು ನಿಲ್ಲಿಸಿದ್ದಾರೆ ಟ್ಯಾಕ್ಟ್ರು. ಕೂನ್ಬೇವಿಗೆ ನಿನ್ನೆ ನಾವೇನು ಹಿಂದಿನ ಬ್ಲಾಗಲ್ಲಿ ಹೊಸ್ಗೆ ತೊಗೊಂಬಂದಿದ್ವಿ, ಅದೇ ಊರಿಗೇ ಮತ್ತೇನು ಬಂದಿರೋ ಅಂಥದ್ದು. ವೇದು ಪಾಪನ ಇಬ್ಬರೂ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ವೈಟ್ ಬ್ಲೌಸು ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಮಾವನ ಸೊಸೆ. ಇವಾಗ ಪುಟ್ಟಿ ಏನು ತಗೊಂಡು ಹೋಗ್ತಾ ಇದ್ದಾರೆ ಹೊಸ್ಗೆ ಪುಟ್ಟಿನ, ಅವ್ರ ಮಗ, ದೊಡ್ಡ ಸೊಸೆ ದೊಡ್ಡ ಮಗ ಇವರು. ಇನ್ನು ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ವಲ್ಲ, ಇಲ್ಲಿ ಇಟ್ಟಿದ್ದೀವಿ. ಅವರು ಈಗ ಒಂದು ಚಮ್ ನೀರು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಎಲ್ಲ ತಗೊಂಡು ಬರ್ತಾರೆ. ಇಲ್ಲಿಂದ ಮತ್ತೆ ಊರು ಮುಂದಕ್ಕೆ ಹೋಗ್ಬೇಕು ನಾವು. ಇನ್ನು ಲಂಗ ಬ್ಲೌಸ್ ಹಾಕ್ಕೊಂಡು ನಿಂತಿದ್ದಾರಲ್ಲ ಅವ್ರು ಬಂದುಬಿಟ್ಟು ಇವಾಗ ಮೆಚೂರ್ಡ್ ಆಗಿದ್ದಾಳಲ್ಲ ಅವ್ರ ಹುಡುಗಿ ಅತ್ತೆ. ತುಂಬ ಒಳ್ಳೆಯವ್ರವರು, ಅವ್ರಿಗೆ ಮಾತು ಬರಲ್ಲ. ಇನ್ನು ನಾವೆಲ್ಲ ಒಂದು ಹತ್ರ ಸೇರಿದಾಗ ಕಾಮಿಡಿ ಇದ್ದೇ ಇರುತ್ತಲ್ಲ. ಇವರು ನಮ್ಮ ಅತ್ತೆ, ಇವ್ರ ಹೆಸರು ಜಯಮ್ಮ, ಮತ್ತು ಪಕ್ಕದಲ್ಲಿರೋರ ಹೆಸರು ಕೂಡ ಜಯಮ್ಮ. ನಂತರನೇ ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವ್ರ ಹೆಸರು ಮಂದಾರ ಅಂತ ಹೇಳ್ಬಿಟ್ಟು. ನನಗೆ ತಂಗಿ ಆಗಬೇಕು ಅವರು. ಫಸ್ಟ್ ಒನ್ ಇರೋರು ಅತ್ತೆ, ಸೆಕೆಂಡ್ ಒನ್ನು ನನ್ನ ತಂಗಿ, ಮತ್ತು ಇವರು ಅತ್ತೆ ಆಗಬೇಕು. ಇವಾಗೇನು ಫಂಕ್ಷನ್ ಹುಡುಗಿ ಜೊತೆ ಅವ್ರ ಮಗಳೇ, ಮಂದಾರ ಅವ್ರ ಮಗಳೇ ಕೂತಿರೋ ಅಂಥದ್ದು. ಮಧುರ ಇಲ್ದಿರೋದಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಹೊರಟು ಬರೋದು. ಇನ್ನು ನೋಡ್ತಾ ಇರ್ಬೋದು ಊರು ಮುಂದೆ ಬಂದುಬಿಟ್ಟು ಈ ಥರ ಎಲೆ ಫಸ್ಟು ಎಲೆ ಅಡಿಕೆ ಈ ಥರ ಕೊಡೋದಕ್ಕೂ ಮುಂಚೆನೇ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಪುಟ್ಟಿಗೂ ಕೂಡ ಪೂಜೆ ಮಾಡಿ ನಮಗೆ ಬಂದಿರೋಂಥವ್ರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾರೆ. ಬಟ್ ಅರಿಶಿನ ಕುಂಕುಮ ನಮಗೆಲ್ಲ ಮನೆ ಹತ್ರ ಇಸ್ಕೊತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇನ್ನು ಇಲ್ಲಿಂದ ಒಂದೊಂದೇ ದೇವಸ್ಥಾನಕ್ಕೆ ಹೊರಡೋ ಅಂಥದ್ದು. ಫಸ್ಟ್ ಹೋಗಿದ್ವಲ್ಲ ಆಂಜನೇಯನ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಂದಿದ್ವಿ. ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಹಂಗಾಗಿ ಅಲ್ಲಿ ಮಾಡ್ಕೊಳ್ಲಿಲ್ಲ. ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ, ಗಾಮಜ್ಜಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಹೊಸ್ಗೆ ಪುಟ್ಟಿ ಹೊತ್ಕೊಂಡೇ ಹೋಗ್ತಾ ಇರೋವಂಥದ್ದು. ಇನ್ನು ಈ ಹೊಸ್ಗೆ ಪುಟ್ಟಿನ ಅತ್ತೆ ಅಂದರೆ ಇವಾಗ ಆವಾಗಲೇ ಏನು ತೋರಿಸ್ದೆ ನಮ್ಮ ಮಾವನ ಸೊಸೆ ಅಂತ ಹೇಳ್ಬಿಟ್ಟು ಎರಡನೇ ಸೊಸೆ ಹೊತ್ಕೊಂಡಿದ್ದಾಳೆ. ಇದು ಬಂದುಬಿಟ್ಟು ಇನ್ನೊಂದು ದೇವಸ್ಥಾನ. ಇದು ಯಾವ ದೇವಸ್ಥಾನ ಅಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಈ ದೇವಸ್ಥಾನದಿಂದ ಇನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಒಂದು 4 ದೇವಸ್ಥಾನ ಆಯಿತು. ಇದು ಮುಂಚೆ ಇದ್ವಲ್ಲ ಅದೇ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಆವಾಗಲೇ ಬ್ಯಾಗ್ ಇಟ್ಕೊಂಡಿದ್ರಲ್ಲ ಅವರೇನೆ ಹೊಸ್ಗೆ ಪುಟ್ಟಿ ಹೊತ್ಕೊಂಡಿದ್ದಂಥದ್ದು. ಇನ್ನು ಊರ ಜನ ಎಲ್ಲ ಬರ್ತಾ ಇದ್ದಾರೆ, ಏನೇನು ತಂದಿದ್ದಾರೆ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಮತ್ತು ಅರಿಶಿನ ಕುಂಕುಮ ಕೊಟ್ಟು ಕಳಿಸೋಂಥ ಪದ್ಧತಿ ಕೂಡ ಇರುತ್ತೆ ಹಳ್ಳಿಗಳಲ್ಲಿ. ಹಾಗಾಗಿ ಬೇಕಾದಂಥವ್ರನ್ನೆಲ್ಲರನ್ನೂ ಕರೆದಿರ್ತಾರೆ ಮನೆಗೆ ಹೋಗ್ಬಿಟ್ಟು. ಇನ್ನು ನಮ್ಮ ಜೊತೆಗೆ ಬಂದಿರೋ ಅಂಥ ನಮ್ಮ ಅಕ್ಕ, ನಮ್ಮ ಅತ್ತೆ ಅವರೆಲ್ಲರೂ ಇಲ್ಲೇ ಉಳ್ಕೊತಾರೆ. ನಾವು ಇವಾಗ ಮತ್ತೆ ನಮ್ಮ ಅತ್ತೆರು ಅಂತ ಏನು ತೋರಿಸಿದ್ದೆ ಅವರು ಊರಲ್ಲಿರೋ ಅಂಥವ್ರು, ಅವರು ಇನ್ನು ಊರಿಗೆ ವಾಪಸ್ ಹೋಗುವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ. ಮತ್ತು ತಪ್ಪಡೆ ಅಂತ ಕರಿತೀವಿ ನಮ್ಮ ಕಡೆ, ಅವ್ರನ್ನೂ ಕೂಡ ಕರೆಸಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಹಳ್ಳಿ ಕಡೆ ಇನ್ನೂ ಕೂಡ ಇದ್ದ ಶಾಸ್ತ್ರಗಳೆಲ್ಲ ಉಳಿದಿದ್ದಾವೆ, ನೋಡೋದಕ್ಕೆ ತುಂಬ ಚೆಂದ ಇವೆಲ್ಲ. ಈಗಿನ ಜನ್ರೇಷನ್ ಯಾರು ಈ ಫಂಕ್ಷನ್ ಮಾಡಲ್ಲ ಅಂತಾರೆ. ನಮ್ಮ ಕಡೆ ಮಾಡಲೇಬೇಕು, ಮಾಡೋ ಅಂಥ ಪದ್ಧತಿ. ಇನ್ನು ಅಡುಗೆ ತಯಾರಿ ಎಲ್ಲ ಮಾಡ್ಕೊತಾ ಇದ್ದಾರೆ. ಬೆಳಗ್ಗೆಗೆಲ್ಲ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ. ಇನ್ನು ಸಣ್ಣ ಮಕ್ಕಳಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ತಪ್ಪಟೆ ಬಡಿತಾ ಇದ್ದಾರಲ್ವ, ಅವರು ಕೂಡ ಒಂದೊಂದು ಸ್ಟೆಪ್ ಹಾಕ್ತಾ ಇದ್ದಾರೆ ಅವಾಗವಾಗ. ಇದು ಇದೆ, ಹಂಗಾಗಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಹೊಸ್ಗೆ ಪುಟ್ಟಿಗೂ ಕೂಡ ಅವರು ದೊಡ್ಡಮ್ಮ ಚಿಕ್ಕಮ್ಮ ಆಗೋ ಅಂಥವ್ರು ಎಲ್ಲ ತೆಗೆದುಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಈ ಹೊಸ್ಗೆ ಪುಟ್ಟಿಯಲ್ಲಿ ಇವಾಗ ಏನೇನಿತ್ತಪ್ಪ ಅಂತಂದರೆ ನನ್ನ ಮಾವನ ಮಕ್ಕಳು ಇಬ್ರು ಒಂದೊಂದು ಜೊತೆ ಕಿವಿ ಓಲೆ ತಗೊಂಡ್ಬಂದಿದ್ದಾರೆ. ಈ ಬಂಗಾರದ ರೇಟಲ್ಲಿ ಕೂಡ ಅವರು 4 ಗ್ರಾಮಿಂದು 2 ಜೊತೆದು, ಚಿಕ್ಕವನೊಂದು ಜೊತೆ ದೊಡ್ಡವನೊಂದು ಜೊತೆ ಕಿವಿ ಓಲೆ ತಂದಿದ್ದಾರೆ. ಮತ್ತು ಒಂದು ಸೀರೆ ಹುಡುಗಿಗೆ. ನನ್ನ ಮಗ ಅಂತೂ ವಯಸ್ಸವ್ರು ಕೊಡೋಕ್ಕೆ ಬಿಡ್ತಾಯಿಲ್ಲ, ತುಂಬ ತರಲೆ ಮಾಡ್ತಾ ಇದ್ದಾನೆ. ಸಜ್ಜೆ ರೊಟ್ಟಿ ನೋಡ್ತಾ ಇರ್ಬೋದು, ಈ ಥರ ಉಂಡೆಗಳು ಎಲ್ಲನೂ ತಗೊಂಬಂದಿದ್ದಾರೆ. ಮತ್ತು ಒಂದು 5 ಥರದ ಹಣ್ಣು ಇಷ್ಟೊಂದೆಲ್ಲ ಇಟ್ಟಿರ್ತಾರೆ. ಇನ್ನು ಹುಡುಗಿಗೆಲ್ಲ ಮಡ್ಲು ತುಂಬಿ ಖಾರ ಕಡಲೆ ಎಲ್ಲ ಈ ಥರ ಸಜ್ಜೆ ರೊಟ್ಟಿ ತಂದಿರ್ತಾರಲ್ವ, ಅತ್ತಿಗೆ ನಾದ್ನೀರು ಆಗೋ ಅಂಥವ್ರಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಲೆಗೆಲ್ಲ ಹೊಡ್ಕೊಳ್ತಾ ಕಾಮಿಡಿ ಮಾಡ್ತಾ ಇದ್ದಾರೆ. ಇನ್ನು
ಇನ್ನು ಸ್ವಲ್ಪ ಕಾಯಿ ಈ ಥರ ಎಲ್ಲನೂ ತಂದಿರ್ತಾರೆ. ಎಲೆ ಅಡಿಕೆ, ಒಂದು ಬಾಳೆಗೊನೆ ಮತ್ತೆ ಒಂದು ಚೀಲ ಮಂಡಕ್ಕಿ, ಇಷ್ಟೊಂದೆಲ್ಲ ತಗೊಂಡ್ಬಂದಿರ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮಂದ್ರೆಲ್ಲ. ಇನ್ನು ನಾವು ಕೂಡ ಎಲ್ಲರೂ ಕೂತಿದ್ದೀವಿ ಒಂದು ಕಡೆ. ವಿಡಿಯೋ ಬಂದುಬಿಟ್ಟು ಒಂದು ನಮ್ಮ ಮಾವನ ಮಗ ಆ ಹುಡುಗನ ಕೈಗೆ ಕೊಟ್ಟಿದ್ದೆ. ಆ ಹುಡುಗ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾನೆ ನನಗೆ. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಅವಾಗಲೇ ಹೇಳಿದ್ನಲ್ಲ ಮೂಕಮ್ಮ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಲಂಗ ಬ್ಲೌಸೇ ಇವ್ರು ಜಾಸ್ತಿ ಹಾಕುವಂಥದ್ದು. ನೋಡ್ತಾ ಇರ್ಬೋದು ಇನ್ನೂ ನಿಲ್ಲಿಸಿಲ್ಲ ಈ ರೊಟ್ಟಿಯಲ್ಲಿ ಹೊಡೆದಾಡೋ ಅಂಥದ್ದು. ಇನ್ನು ಈ ಪುಟ್ಟಿ ತುಂಬಾ ಒಳ್ಳೆ ತಿನ್ನೋ ಐಟಮ್ಸೇ ಇದ್ದಿದ್ದು. ಇನ್ನು ಚೀಲದಲ್ಲಿ ಮಂಡಕ್ಕಿ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಒಂದು ಪುಟ್ಟಿಗೆ ಹಾಕ್ಕೊಂಬಿಟ್ಟು ಕಲಸಿ ತಂದಿರೋ ಅಂಥ ಉಂಡೆ ಅದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚೋ ಅಂಥದ್ದು. ಇನ್ನು ನಮಗೆ ಊರ ಕಡೆ ಹೋಗುವಂಥ ದ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ನಾನು ಇನ್ನು ಮನೆಗೆ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕಲ್ವ, ಹಾಗಾಗಿ. ಇನ್ನು ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ರಲ್ಲ ನಮ್ಮ ಸಿಸ್ಟರು, ಅವರೆಲ್ಲರೂ ಇಲ್ಲೇ ಇರ್ತಾರೆ. ನಾವು ಮೂವರು ಅತ್ತೆಯರು ಮತ್ತು ನಮ್ಮ ಅಜ್ಜಿ ಎಲ್ಲನೂ ಹೋಗಬೇಕು ಇನ್ನೇನು. ಇನ್ನು ನೋಡ್ತಾ ಇರ್ಬೋದು ಒಂದೊಂದು ಕ್ಲಿಪ್ಪಿಂಗು ಹಿಂದೆ ಮುಂದೆ ಆಗಿದಾವಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು. ಇದು ಹುಡುಗಿಗೆ ಕೊಡುವಂಥ ತಟ್ಟೆ. ಕಡಲೆ, ಖಾರ, ಕೊಬ್ಬರಿ ಬಟ್ಲು, ಉತ್ತುತ್ತಿ ಇವನ್ನೆಲ್ಲವೂ ಒಳಗಡೆ ಹುಡುಗಿಗೋಸ್ಕರನೇ ಕೊಡ್ತಾರೆ. ಇನ್ನು 2 ಉಂಡೆ ಕಾಣಿಸ್ತಾ ಇದ್ದಾವಲ್ಲ, ಅವನ್ನ ಎಲ್ಲ ಗುಂಡ್ಕಲ್ಲಿಂದ ಕುಟ್ಟಿ ಪುಡಿ ಮಾಡಿ ಎಲ್ಲರಿಗೂ ಹಂಚೋ ಅಂಥದ್ದು. ನೋಡ್ತಾ ಇರ್ಬೋದು ಇವಾಗೆಲ್ಲ ಹಂಚೋದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಹುಡುಗಿಗೆ ಕೊಟ್ಬಿಟ್ಟು ಈ ಥರ ಕುಂತಿರೋರಿಗೆಲ್ಲರಿಗೂ ಹಂಚಿಬಿಟ್ಟು ಇವಾಗ ಅನ್ನ ಸಾಂಬಾರು ಮಾಡಿಸಿರ್ತಾರೆ. ಊಟ ಮಾಡಿಕೊಂಡು ಹೋಗಬೇಕು ನಾವು. ಆವಾಗಲೇ ಟೈಮ್ ಬಂದು ಒಂದು 9:30 ಆಗಿದೆ. ಇನ್ನು ಇಲ್ಲೇ ಇರೋವಂಥವ್ರು ಕೂಡ ಭಾಳ ಜನ ಇದ್ದಾರೆ. ಇವಾಗ ಹೊರಡುವಂಥವ್ರು ಕೂಡ ಭಾಳ ಜನ ಇದ್ದಾರೆ. ಎಲ್ರಿಗೂ ಮುತ್ತೈದರಿಗೆಲ್ಲ ಅರಶಿನ ಕುಂಕುಮ ಹೂವು ಕೊಟ್ಟುಬಿಟ್ಟು ಇವಾಗ ಎಲ್ಲರಿಗೂ ಮಂಡಕ್ಕಿ ಹಂಚ್ಕೊತ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈ ಥರ ನಮ್ಮ ಹಳ್ಳಿ ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೂ ಒಂದು 15-20 ದಿನಕ್ಕೆ ಒಂದು ಫಂಕ್ಷನ್ನು ಬಂದೇ ಬರ್ತವೆ. ಇನ್ನು ಮುಂದೆ ಬೇಸಿಗೆ ಟೈಮಲ್ಲೆಲ್ಲ ಜಾಸ್ತಿ ಮದುವೆಗಳಿತ್ತು. ಈ ಟೈಮಲ್ಲೆಲ್ಲ ಈ ಥರ ಯಾವುದಾದ್ರೂ ಒಂದು ಫಂಕ್ಷನ್ನು, ನಾಮಕರಣ ಅಂತೆ, ಮುಡಿ ತೆಗೆಸೋ ಶಾಸ್ತ್ರ ಅಂತೆ ಇದ್ದೇ ಇರುತ್ತೆ. ಒಂಥರ ಚೆನ್ನಾಗಿ ನಮ್ಮ ಹಳ್ಳಿ ಜೀವನನೇ. ಮನೆ ಕೆಲಸ ಅದ್ರ ಜೊತೆ ಈ ಥರ ಮಧ್ಯೆ ಒಂದೊಂದು ಫಂಕ್ಷನ್ನು. ಏನಪ್ಪಾಜಿ ಸುಂಪಚ್ಚಪ್ಪ ಇನ್ನು ಊರಿಂದ ಮಧುರ ಬಂದಿದ್ದಾಳೆ. ವೇದ ಪಾಪನ ಆಟ ಆಡಿಸ್ತಾ ಇದ್ದಾಳಲ್ವ, ಹಂಗಾಗಿ ಅವ್ನು ನನಗೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಇನ್ನು ನೋಡ್ತಾ ಇರ್ಬೋದು ಇವರು ಬ್ಲ್ಯಾಕ್ ಪ್ಯಾಂಟ್ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಹುಡುಗಿ ಅಕ್ಕ. ಇವರು ಒಬ್ಳೇನೆ. ಇವಳ ಹೆಸರು ಕೂಡ ಸ್ವಾತಿ ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮ ಮನೆಯವರು ಅಕ್ಕ ಅಂತ ಏನು ತೋರಿಸಿದ್ದೆ ಅವ್ರ ಮಗಳು ಇವಳು. ಇನ್ನು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಾದರೆ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ. ಈ ಅಮ್ಮರು ಅರಿಶಿನ ಕುಂಕುಮ ಇಡೋ ಅಂಥದ್ದು ಮತ್ತು ಹಂಚೋ ಅಂಥದ್ದು ಎಲ್ಲ. ಹಿಂಗೆ ನಮ್ಮ ವೇಣು ಕೂಡ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಅವಳನ್ನ ಯಾಕಾದರೂ ಅಲ್ಲೇ ಬಿಟ್ಟು ಬಂದು ಕರ್ಕೊಂಡು ಬರಬೇಕು ಅಂತ ಇದ್ದೆ. ಇನ್ನು ನನ್ನ ಪಕ್ಕದಲ್ಲೇ ಹಿಂದ್ಗಡೆ ಕೂತಿದಾರಲ್ಲ ಅವ್ರ ಮೊಮ್ಮಗಳೇ ಮೆಚೂರ್ಡ್ ಆಗಿರೋ ಅಂಥದ್ದು ನೋಡ್ತಾ ಇರ್ಬೋದು. ಇನ್ನು ನಾನು ನಮ್ಮ ಅತ್ತೆರು ಆವಾಗಲೇ ಏನು ತೋರಿಸ್ದೆ, ಅವರು ನಮ್ಮ ಅಜ್ಜಿ ಅವರು ಕೂಡ ಮುಖಕ್ಕೆ ಅಡ್ಡ ಹಿಡ್ದಿದ್ದಾರೆ ಕೈ. ಅವರು ಎಲ್ಲ ಊರ ಕಡೆ ಹೊರಟಿದ್ದಾಯಿತು. ಊಟ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಕಾಮಿಡಿ ಚೆನ್ನಾಗಿತ್ತು. ನಮ್ಮ ಅತ್ತೆರಂತೂ ತುಂಬ ಅಂದರೆ ತುಂಬ ಕಾಮಿಡಿ ಮಾಡಿದರು. ಇವ್ರ ಮೊಮ್ಮಗಳೇ, ನಾನು ಹಿಂದ್ಗಡೆ ಕೂತಿದ್ದಾರಲ್ಲ ಅವ್ರ ಮೊಮ್ಮಗಳೇ ಮೆಚೂರ್ಡ್ ಆಗಿರೋದು. ಇನ್ನು ಮನೆ ಕಡೆ ಹೊರಟಿದ್ದಾಯಿತು. ಮನೆಗೆ ಹೋದ್ಮೇಲೆ ಚಪಾತಿ ಉಜ್ಜಬೇಕು, ಬೀಟ್ರೋಟ್ ಪಲ್ಯ ಮಾಡಿಟ್ಟು ಬಂದಿದ್ದೀನಿ. ಮನೆಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆಯೋದಕ್ಕೆ ಹೊರಟಿದ್ದೀನಿ. ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.